ಬೆಳಗಾವಿ ಜಿಲ್ಲೆಗೆ ಬಂದವರು ಮಂತ್ರಿ ಅಕ್ಕರಿ ತಿಳಿ ಸಮಾಧಾನ ಮಾತಾಡ್ಲಿ ಹಿಂಗಾಕು ಮರ ಇದು ಕೇಬಲ್ ದಕ್ಷಿಣ ಕರ್ನಾಟಕದ ಶಾಸಕರೇ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರೆ. ಉತ್ತರ ಕರ್ನಾಟಕದ ಶಾಸಕರಲ್ಲಿ ನಿರಾಸಕ್ತಿ ಇದೆ. ಅದು ನಮಗೆ ಗೊತ್ತಿಲ್ಲ. ಕರ್ನಾಟಕ ಅಂದ್ರೆ ಸಾರ್ವಭೌಮತ್ವ. ಆ ಭಾಗ ಉತ್ತರ ಭಾಗ, ದಕ್ಷಿಣ ಭಾಗ, ಮತ್ತೊಂದು ಭಾಗ ಇರಬಹುದು. ಆದರೆ ಕರ್ನಾಟಕ ಸಮಗ್ರವಾಗಿ ಅಭಿವೃದ್ಧಿ. ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗುತ್ತೆ. ಉತ್ತರ ಕರ್ನಾಟಕದಾದರೂ ದಕ್ಷಿಣ ಕರ್ನಾಟಕದ್ದು ಅಲ್ಲೂ ಉತ್ತರ ಕರ್ನಾಟಕದ ಶಾಸಕರು ಬಹಳ ಮಟ್ಟಿಗೆ ಸರ್ಕಾರದ ಗಮನ ಸೆಳೀತಾರೆ. ನಾವು ಸದ್ಯ ಚರ್ಚೆಯನ್ನು ಮಾಡಿ ಈ ಭಾಗಕ್ಕೆ ಕಳಸಾ ಬಂಡೂರಿ ಇಂಥ ಜ್ವಲಂತ ಸಮಸ್ಯೆಗಳನ್ನು ಕೈಗೆತ್ತಿರಬೇಕು. ರಾಷ್ಟ್ರೀಯ ಯೋಜನೆಗಳಲ್ಲಿ ಸೇರಿಸಿ ಕೇಂದ್ರ ಸರ್ಕಾರ ಕೂಡಲೇ ಅನುಮೋದನೆಯನ್ನು ಕೊಡಬೇಕು. ಕೇಂದ್ರ ಸರ್ಕಾರದ ಮೇಲೆ ಉತ್ತರ ಕರ್ನಾಟಕದ ನೀರಾವರಿಯ ಅಭಿವೃದ್ಧಿಗಳು ನಿಂತೋಗಿದೆ. ಕಾಂಗ್ರೆಸ್ ಪಕ್ಷದ ಶಾಸಕರಾದ ರಾಜ್ಯಕ್ಕಾಗಿರೋದು ರಾಜ್ಯ ವಿಭಜನೆ ಬಗ್ಗೆ ಮಾತಾಡುವಂಥದ್ದು ನನಗೆ ಅವರು ಕಾಗೆಯವರ ಯಾಕೆ ಕೇಳಿದರೆ ಏನೋ ಗೊತ್ತಿಲ್ಲ. ನಮಗೆ ವಿಭಾಗ ಇಲ್ಲ, ನಮ್ದೆಲ್ಲ ಹೊಂದಾಣಿಕೆ. ಅಭಿವೃದ್ಧಿ ಆಗಬೇಕು, ಸಮಗ್ರ ಕರ್ನಾಟಕ ಅಭಿವೃದ್ಧಿ ಆಗಬೇಕು. ಅದರಲ್ಲೂ ಉತ್ತರ ಕರ್ನಾಟಕವು ಬಹಳ ಮಟ್ಟಿಗೆ ಅಭಿವೃದ್ಧಿ ಆಗಬೇಕು. ಎಲ್ಲರ ವಿಚಾರ ಏನಂತಂದ್ರೆ ನಾವಂತೂ ಮಾಡಕ್ಕೆ ನಡೆಯಿದ್ದೀವಿ. ಕೊಡಿ ಉತ್ತರ ಕರ್ನಾಟಕಕ್ಕೆ ಇನ್ನೂ ಸವಲತ್ತು ಕೊಡಿ. ಏನು 2 ಮಹಾ ಯೋಜನೆಗಳಿದ್ದಾವೆ. ಈ ಉತ್ತರ ಕರ್ನಾಟಕ ಸಮಗ್ರ ಅಭಿವೃದ್ಧಿ ಆಗಲೇಬೇಕು ಅನ್ನೋದಾದರೆ ಒಂದು ಕೃಷ್ಣಾ ನದಿ 5 ಅಡಿ ಎತ್ತರಿಸಿ ಅಲ್ಲಿ ಲಕ್ಷಾಂತರ ಎಕರೆಗೆ ನೀರು ಉಣಿಸ್ತಕ್ಕಂಥ ಕೆಲಸವನ್ನು ಮಾಡಲೇಬೇಕಾಗಿದೆ. ಅದಕ್ಕೆ ಕೇಂದ್ರ ಸರ್ಕಾರ ರಾಷ್ಟ್ರೀಯ ಯೋಜನೆಯಲ್ಲಿ ಅದನ್ನು ಸೇರಿಸಿ ಆ ರಾಷ್ಟ್ರೀಯ ಯೋಜನೆಯಲ್ಲಿ ಆ ಕೆಲಸನ ಕೈಗೆತ್ತಿಯಬೇಕು ಅಂತ ಒತ್ತಾಯ ಮಾಡ್ತಾರೆ. ಸರಿ, ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ. ಬಂಡೂರಿಗೆ ಅನುಮತಿ ಕೊಟ್ಟು ಕಳಸಾ ಬಂಡೂರಿನೂ ಕೂಡಲೇ ರಾಷ್ಟ್ರೀಯ ಯೋಜನೆ ಸೇರಿಸಿ ಆ ಕೆಲಸನೂ ಕೈಗೆತ್ತಿಕೊಳ್ಳಕ್ಕೆ ಇವೆಲ್ಲವೂ ಕೇಂದ್ರ ಸರ್ಕಾರದ ಮಲ್ತಾಯಿ ಧೋರಣೆಯಿಂದ ನಿಂತಿರ್ತಕ್ಕಂಥ ಯೋಜನೆಗಳಿವೆ. ಅವರಿಗೆ ಆತ್ಮಗೌರವ ಇದ್ದರೆ, ಉತ್ತರ ಕರ್ನಾಟಕದ ಮೇಲೆ ಕಾಳಜಿ ಇದ್ದರೆ, ಅಭಿಮಾನ ಇದ್ದರೆ ಈ 2 ಯೋಜನೆಗಳಿಗೆ ಮೊದಲು ಅನುಮೋದನೆ ಕೊಟ್ಟು ರಾಷ್ಟ್ರೀಯ ಯೋಜನೆಯಲ್ಲಿ ಸೇರಿಸಿ ಹಣ ಬಿಡುಗಡೆ ಮಾಡಿ 2 ನೀರಾವರಿನ ತಂದು ಕೊಟ್ಟರೆ ಉತ್ತರ ಕರ್ನಾಟಕ ಅಭಿವೃದ್ಧಿ. ಯತೀಂದ್ರ ಅವರ ಹೇಳಿಕೆ ಬಗ್ಗೆ ಏನು ಹೇಳ್ತೀರಿ ಸರ್? ಯತೀಂದ್ರ ಅವರು ಯಾವ ಮಾನದಂಡದಲ್ಲಿ ಹೇಳಿದಾರೋ ನನಗೆ ಗೊತ್ತಿಲ್ಲ. ಯತೀಂದ್ರ ಅವ್ರು ಏನ್ ಹೇಳಿದ್ದಾರೆ ಅಂತ ಇನ್ನು ಕೇಳೇ ಇಲ್ಲ ನಾನು. ಯಾವ ಚರ್ಚೆ ಇಲ್ಲ. ನೀವು ಕೇಳ್ತೀರಿ, ಅವ್ರು ಹೇಳ್ತಾರೆ. ಈಗ ನೀವು ಕೇಳ್ತಾ ಇದ್ದೀರಲ್ಲ ನಮ್ಮನ್ನ. ಎಂತನಾರು ಹೇಳ್ತಾ ಇದ್ರೆ ನಾವು ನೋಡಿ ಅಷ್ಟು ದೊಡ್ಡ ಮನುಷ್ಯರಲ್ಲ. ಈಗ ಚೆಂಡು ಹೈಕಮಾಂಡ್ ಅಂಕಣದಲ್ಲಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ನಾನು ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀನಿ ಅಂತ ಹೇಳಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ ಹೇಳಿದಂಗೆ ಕೇಳ್ತೀನಿ ಅಂತ ಇಬ್ಬರು ಕೂತ್ಕೊಂಡು ಊಟ ಮಾಡಿದ್ದಾರೆ. ಆದ್ರೆ ಯಾರು ಏನೇನೋ ಹೇಳ್ತಾರೆ ಅಂತ ಅದು ಹೈಕಮಾಂಡ್ ಏನ್ ನಿರ್ಧಾರ ಮಾಡಿ. ಯತೀಂದ್ರ ಅವರು ಹೈಕಮಾಂಡ್ ಅನ್ಬೋದಿತ್ತಲ್ಲ ಸರ್. ಸರ್ ಸರ್ ಈಗ ನೀವ್ ಹೆಂಗೆ ಬಿಜೆಪಿ ಮತ್ತೆ ಅವ್ರ ಪ್ಯಾಕ್ ನಿಲ್ಸು ಸರ್ ಇಲ್ಲಿಂದ ಹೋಗಿ ವಿಜೇಂದ್ರನ್ ತೆಗಿಬೇಕು ಅಂತ ಹೊಂಟ. ಅಲ್ಲ, ನೀವ್ ಹೇಳ್ದಂಗೆ ಯತೀಂದ್ರ ಅವರು ಇವನ್ನ ಯತ್ನಾಳ್ ಪಾಪ ಹೊರಗೆ ಹಾಕಿರಲ್ಲ, ಅದನ್ನ ಅವ್ರ ಪ್ಯಾಚ್ ನಿಲ್ಲಿಸ್ಕೊಂಡು ಅವ್ರದ್ದೇನು ಏನ್ ದೇಶದಲ್ಲೆಲ್ಲ ಏನು ಇಲ್ಲ. ಬಿಜೆಪಿ ಅವ್ರದ್ದು ವಲಸೆ ಇದೆ ಸರ್. ಈಗ ನೀವಾಗ್ಲಿ ಡಿ.ಕೆ. ಶಿವಕುಮಾರ್ ಆಗ್ಲಿ ನನಗದು ಗೊತ್ತಿಲ್ಲ. ಯತೀಂದ್ರ ಅವರು ಏನ್ ಮಾತಾಡಿದ್ರು ನಮ್ಮ ತಂದೆಯವರ 5 ವರ್ಷ ಮುಂದುವರಿದ್ದಾರೆ ಅದು ನನಗೆ ಗೊತ್ತಿಲ್ಲ. ಅವ್ರು ಹೇಳಿದ್ದನ್ನು ನಾನು ಕೇಳಿದಿಲ್ಲ, ನಾನು ಹೆಂಗೆ ಹೇಳೋಣ? ಅದು ಅವ್ರವ್ರ ಅಭಿಪ್ರಾಯ, ಅವ್ರು ಹೇಳಿ. ನನ್ನ ಅಭಿಪ್ರಾಯ ಹೈಕಮಾಂಡ್ ತೀರ್ಮಾನ ಮಾಡೋರಿಗೆ ಎಲ್ಲರೂ ತಟಸ್ಥರಾಗಿದ್ದಾರೆ. ಈ ಬಾರಿ ಶಿವಲಿಂಗೇಗೌಡರು ಮಂತ್ರಿ ಆಗ್ತಾರೆ ಸರ್. ನಾನು ಯಾರು ಮುಂದುವರಿಬೇಕು, ಯಾರು ಹೈಕಮಾಂಡ್ಗಿಂತ ದೊಡ್ಡನೇ ಆಗಬೇಕು. ಹೈಕಮಾಂಡ್ ನಾವು ನಿರ್ಧಾರ ಕೊಡ್ತೀವಿ ಅಂತ ಹೇಳಿದ್ಮೇಲೆ ನನ್ನ ವೇಣುಗೋಪಾಲ್ ಅವರು ಈ ಬಾರಿ ನಾವು ಚರ್ಚೆ ಮಾಡಿ ತೀರ್ಮಾನ ಕೊಡ್ತೀವಿ. ನಮ್ಗೇನು ಹಕ್ಕಿದೆ ಹೇಳಕ್ಕೆ? ಅಲ್ಲ, ಅದೇ ಹೈಕಮಾಂಡ್ ಈ ಬಗ್ಗೆ ಯಾರು ಮಾತನಾಡಬೇಡಿ ಅಂತ ಹೇಳಿದ್ಮೇಲೆ ಮಾತಾಡಬಾರ್ದು. ಯಾರು
ಯಾಕೆ ಮಾತಾಡ್ತಿದ್ದಾರೆ? ಯಾರು ಮಾತಾಡ್ತಾರೆ ಅಂತ ಅವ್ನಿಗೆ ಕೇಳಿ. ಯಾಕೆ ಮಾತಾಡ್ತಾ ಇದ್ದೀರಿ ಹೈಕಮಾಂಡ್? ಸರ್ ಈ ಬಾರಿ ಆದ್ರೂ ಶಿವಲಿಂಗೇಗೌಡರು ಮಂತ್ರಿ ಆಗ್ತಾರೆ ಅಂತ. ಶಿವಲಿಂಗೇಗೌಡರು ಮಂತ್ರಿ ಆಗೋದು ಬಿಡೋದು ಪಾರ್ಟಿ ಹೈಕಮಾಂಡ್ಗೆ, ಪಾರ್ಟಿ ನಮ್ಮ ಮುಖ್ಯಮಂತ್ರಿಗಳಿಗೆ ಬಿಟ್ಟಿತ್ತು. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸೇರಿ ಅವ್ರು ತೀರ್ಮಾನ ಹೈಕಮಾಂಡ್ ತೀರ್ಮಾನ ಏನು ಒಂದು ಅಗ್ರಿಮೆಂಟ್, ಅಧಿಕಾರ ಹಸ್ತಾಂತರದ ಅಗ್ರಿಮೆಂಟ್ ಏನಾಗಿತ್ತಲ್ಲ ಸರ್, ಅದು ನಿಜಾನ ಸರ್? ಏನು ನಮಗೆ ತಾವು ಸಿಆರ್ಪಿ ಮೀಟಿಂಗ್ ಇಲ್ಲ ನಾವು ಯಾವ ಮೀಟಿಂಗಲ್ಲಿ ಇದ್ರು ನಮ್ಗೆ ಅವೆಲ್ಲ ಅಷ್ಟು ದೊಡ್ಡ ಕೆಲಸ ಕೇಳಿ ದೊಡ್ಡದು ಮಾಡೋದು ಎಲ್ಲ ಇಶ್ಯೂಗಳನ್ನು ಯಾರು ಏನಾರ ಇದಕ್ಕೆ ಇಶ್ಯೂ ಮಾಡರೆ ಮಾಧ್ಯಮಗಳು. ಅಲ್ಲ ಸೇಮ್ ಇದೇ ಪ್ರಶ್ನೆಯನ್ನ ಯತೀಂದ್ರ ಅವ್ರಿಗೆ ಕೇಳಿದ ತಕ್ಷಣ ಅವರು ಹೈಕಮಾಂಡ್ ಅನ್ನಿಲ್ಲ, ಅವರೇ ಹೈಕಮಾಂಡ್ ತರ ಮಾತಾಡಿದ್ರು. ಏನಾರ ಹೇಳಿ ಸೊ ಅದಕ್ಕೋಸ್ಕರ ನಿಮ್ಮನ್ನ ಕೇಳ್ತಾ ಇರೋದು ಅಷ್ಟೇ ನಾವು. ಹೈಕಮಾಂಡ್ ಇದ್ದಾಗ ಹೈಕಮಾಂಡಿನ ತೀರ್ಮಾನದ ವಿರುದ್ಧ ನಾವು ಮಾತಾಡಕ್ಕೆ ಸರ್ ಯಾವಾಗ ಬಗೆಹರಿಯುತ್ತೆ ಸರ್ ಈ ಸಮಸ್ಯೆ? ಈ ಸಮಸ್ಯೆ ಬಗೆಹರಿಯುತ್ತೆ, ಸದ್ಯದಲ್ಲೇ ಬಗೆಹರಿಯುತ್ತೆ. ಎಸ್ ಸರ್, ಬರೀತಾರೆ ಅವ್ರು ಯಾವ್ರಿಗೆ ಹೈಕಮಾಂಡ್ರಿಗೆ ಕೊಡೋಣ, ಅವ್ರು ಯಾವಾಗ ಮಾಡ್ತಾರ ಅವಾಗ ಒಪ್ಕೊಳ್ಳೋಣ. ಮತ್ತೆ ಹೈಕಮಾಂಡ್ ಮನೇಲಿ ಅಪ್ಪಿದ್ದಂಗೆ ಮಕ್ಕಳೆಲ್ಲ ಎದ್ದು ಕೂತ್ಕೊಂಡ್ರೆ ಹೈಕಮಾಂಡ್ ಮಾಡುತ್ತೆ, ತೀರ್ಮಾನ ಮಾಡುತ್ತೆ. ಬಲಿಷ್ಠವಾಗಿದೆ ಹೈಕಮಾಂಡ್. ಇಲ್ಲ ಇವ್ರು ಬಿಜೆಪಿ ಅವಿಶ್ವಾಸ ಮಂಡನೆ ಮಾಡಿ ಬಿಜೆಪಿ ಮಾಡು ತೋರಿಸ್ತೀವಿ. ಕೇಂದ್ರ ಸರ್ಕಾರದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಏನೇನು ಮೋಸ ಮಾಡಿದೆ ಅನ್ನೋದನ್ನ ಅಂಶಗಳನ್ನ ಇಟ್ಟು ಚರ್ಚೆ ಮಾಡ್ಕೊಂಡು ನಾವು ಹೋದ್ಸರಿ ನಾವು ವೈಟ್ ಪೇಪರ್ ಡಿಮ್ಯಾಂಡ್ ಮಾಡಲಿಲ್ಲ. ಏನು ಮಾಡಿದೆ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ, ಯಾವ್ಯಾವ ಭಾಗದಲ್ಲಿ ಮಾಡಿದಿರಿ, ಯಾವ್ಯಾವ ಯೋಜನೆ ಮಾಡಿದಿರಿ, ಏನೇನುಗಳು ಮಾಡಿದಿರಿ, ಯಾವ್ಯಾವ ಎಷ್ಟು 1000 ಕೋಟಿ ಕೊಡಬೇಕು, 8,000 ಕೋಟಿ ಕೊಡಬೇಕು, ಎಲ್ಲ ನೀವು ಮಾಡೋಣ. ಈಗ ಹೋಗ್ಬಿಟ್ಟು GST ಕಡಿಮೆ ಮಾಡಿಬಿಟ್ರಲ್ಲ, ಅದರಿಂದ ಹೊಡ್ತಾ ಇರ್ತೀವಿ 2,09,000 ಕೋಟಿ ಬಜೆಟ್ ಮಾಡ್ಕೊಂಡು ನಾವು ಕೂತಾಗ ಮಧ್ಯದಲ್ಲಿ GST ಕಡಿಮೆ ಮಾಡಿದ್ವಿ. ಒಪ್ಪೋಣ, ಜನತೆ ಕಡಿಮೆ ಮಾಡಬಾರ್ದು ಅಂತ ನಾವು ಹೇಳಲ್ಲ. ಆದರೆ ಸೆಸ್ ಹಾಕಿಲ್ಲಲ್ಲ, ಆ ಸೆಸ್ ತುಂಬಿ ಕೊಡಿ, ನಮಗೂ ಸೆಸ್ ಸರ್ಚಾರ್ಜ್ ಕೊಡಿ. ಕೊಡ್ತಾ ಇದ್ದಾರೆ ನಮಗೆ ಸೆಸ್ಸು ಸರ್ಚಾರ್ಜ್. 2,75,000 ಕೋಟಿ ಕರ್ನಾಟಕ ರಾಜ್ಯದಿಂದ ನೀವು ಇಲ್ಲಿಂದ ಆದಾಯ ತಗೊಂಡೋಗ್ಬಿಟ್ಟು ಏನು ಕೊಡ್ತಾ ಇದ್ದೀನಿ ನನಗೆ, ಏನು ಕೊಡ್ತಾ ಇದ್ದೀವಿ ಅದು ಚರ್ಚೆ ಆಗಲಿ. ಫಸ್ಟು ಬರಲಿ, ಚರ್ಚೆ ಬರಲಿ. ವಿಶ್ವಾಸ ತಗೊಂಡವರ ಕೇಳಿ ಕರ್ನಾಟಕ ರಾಜ್ಯದ ಜನತೆ ಎಲ್ಲ ಸರ್ ಈಗ ಬೆಳಗಾವಿಯಲ್ಲಿ ಅಧಿವೇಶನ ಆಗ್ತಾ ಇದೆ. ಶಿವಲಿಂಗೇಗೌಡರು ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಧ್ವನಿ ಎತ್ತಬೇಕು ಅನ್ನುವಂಥ. ಕರ್ನಾಟಕ ಅಂದ್ರೆ ಸರ್ವ ಕರ್ನಾಟಕ ಸಮಗ್ರವಾಗಿ ಆಗಬೇಕು, ಸಮಗ್ರವಾಗಿ ಆಗಬೇಕು. ಕರ್ನಾಟಕ ಸಮಗ್ರ ಅಭಿವೃದ್ಧಿ ಆಗಬೇಕು ಕರ್ನಾಟಕ. ಆವಾಗ ಈ ರಾಜ್ಯದ ಸಾರ್ವಭೌಮತ್ವ ಉಳಿಯುತ್ತೆ. ನಾವು ಆ ಭಾಗ ಈ ಭಾಗ ಮಾಡ್ಕೊಳ್ಳೋದು ಬೇಡ, ಅವೆಲ್ಲ ಒಂದಾಗಬೇಕು. ಓಕೆ, ಥ್ಯಾಂಕ್ ಯು.